ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇದು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಯಾವ ಹೂವು ಯಾವ ಗಿಡ ಅಂತ ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಈ ಗಿಡದ ಹೆಸರು ಲವಣವಲ್ಲಿ ಗಿಡ ಅಂತ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತಂದರೆ ಸುಮಾರು ಹೂ ಬಿಟ್ಟಿದೆ. ಮತ್ತು ಇದು ಈ ಬೇಲಿಗಳಲ್ಲಿ ಬಿಡೋ ಅಂಥ ಹೂವು ಮತ್ತು ಗಿಡ ಸ್ನೇಹಿತರೆ. ಇದನ್ನು ಆಗಿನ ಕಾಲದಲ್ಲಿ ಇದಕ್ಕೇನಕ್ಕೆ ಲವಣವಲ್ಲಿ ಅಂತ ಹೆಸರು ಕರೀತಾರೆ ಅಂತಂದರೆ, ಆಗಿನ ಕಾಲದಲ್ಲಿ ಇದನ್ನು ಉಪ್ಪನ್ನ ಕ್ಲೀನ್ ಮಾಡಲಿಕ್ಕೆ ಬಳಸ್ತಾ ಇದ್ರಂತೆ. ಹಾಗಾಗಿ ಇದ್ರ ಹೆಸರು ಕೆಲವರು ಲವಣವಲ್ಲಿ ಗಿಡ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಇದು ಏನಕ್ಕೆ ಉಪಯೋಗ ಅಂತಂದರೆ, ಈ ಬಾಯಿ ಹುಣ್ಣು ಇರುತ್ತಲ್ಲ ಸ್ನೇಹಿತರೆ, ಅದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಈ ಬಾಯಿ ಹುಣ್ಣಿಗೆ ಏನಿಲ್ಲ, ಇದ್ರ ಎಲೆಗಳಿದೆಯಲ್ಲ ಇದನ್ನು ಹಾಕ್ಕೊಂಡು ಬಾಯಲ್ಲಿ ಜಗದಿ ಒಂದೆರಡು ನಿಮಿಷ ಆದಮೇಲೆ ಉಗಿಬೇಕು ಸ್ನೇಹಿತರೆ. ಬಾಯಿ ಹುಣ್ಣಿಗೆ ರಾಮಬಾಣ ಅಂತ ಅಂತಾರೆ. ಹಾಗೆ ಹೊಟ್ಟೆಯಲ್ಲಿ ಹುಳ ಇರುತ್ತೆ ನೋಡಿ, ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳ ಇರುತ್ತಲ್ಲ, ಅದಕ್ಕೂ ಸಹ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದ್ರದ್ದು ಎಲೆ ಸಮೇತ ಕಿತ್ತು ರಸ ತೆಗೆದು ಒಂದು 2-3 ಸ್ಪೂನಷ್ಟು ಮಕ್ಕಳಿಗೆ ಕುಡಿಸಿದ್ರೆ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಸಾಯುತ್ತೆ ಅಂತ ಹೇಳ್ತಾರೆ. ಇವಾಗ ಹಳ್ಳಿ ಕಡೆಯಲ್ಲೆಲ್ಲ ಈ ಬೇಲಿ ಸೈಡಲ್ಲಿ ಹಾಕೋದು ರೂಢಿಕೆ ಇದೆ ಸ್ನೇಹಿತರೆ. ಈ ಬೇಲಿ ಒಳಮಾಳದಲ್ಲಿ ಬೇಲಿ ಸೈಡಲ್ಲಿ ಇರ್ತದೆ. ನಮ್ಮ ಕಡೆ ಅಂತೂ ಹೀಗೆ ನೆಲದ ನೋಡಿ, ನಾನು ಬೇಕಾದ್ರೆ ತೋರಿಸ್ತೀನಿ. ಬೇಲಿ ಇತ್ತೇನೋ ಇಲ್ಲಿ ಗೊತ್ತಿಲ್ಲ, ಇಲ್ಲಂತೂ ನೆಲದ ಮೇಲೇ ಬಿಟ್ಟಿದೆ. ಇದು 3 ವೆರೈಟೀಸಲ್ಲಿ ಹೂ ಬಿಡುತ್ತೆ ಸ್ನೇಹಿತರೆ. ಒಂದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಬಿಡುತ್ತೆ. ಇದು ಬಂದು ಪರ್ಪಲ್ ಕಲರ್ ಇದೆ, ಲೈಟ್ ಪರ್ಪಲ್ ಕಲರ್ ಇದೆ. ಹಾಗೆ ಲೈಟ್ ಪಿಂಕ್, ಆಮೇಲೆ ಲೈಟ್ ಯೆಲ್ಲೋ, ಈ 3 ಕಲರಲ್ಲೂ ಸಹ ಹೂ ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಇರೋದು ಒಂದು ಲೈಟ್ ಪರ್ಪಲ್ಲು ಮತ್ತು ಲೈಟ್ ಪಿಂಕು ಅಂತ ಹೇಳ್ಬೋದು. ನೀವು ಈ ಗಿಡನ ನೋಡಿದ್ದೀರಾ, ನಿಮ್ಮ ಕಡೆ ಏನಂತ ಹೇಳ್ತಾರೆ? ಹಾಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದೆ ಇನ್ನೂ ಒಂದು ಸ್ವಲ್ಪ ನನಗೆ ಕಾಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಲವರು ನಂದು ವೀಡಿಯೋಸಿಂದ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತಂದರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿದ ಮೇಲೆ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಆ ಆಲ್ ಅನ್ನೋ ಆಪ್ಷನ್ ಹೊಡೆದಾಗ ನಿಮಗೆ ನಂದೆಲ್ಲ ವೀಡಿಯೋಸಿಂದ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.